ಎಲ್ರಿಗೂ ನಮಸ್ಕಾರ. ಹೊಸ ಮನೆ ಪೇಂಟ್ ಮಾಡೋ ಚಾಲೆಂಜಲ್ಲಿ ಇದು ಡೇ 1. ಇವತ್ತು ನಾವು ಕಂಪ್ಲೀಟ್ ಆಗಿ ಒಂದು ಹೊಸ ಮನೆಗೆ ಪೇಂಟ್ ಮಾಡೋಕ್ಕೆ ಏನೇನು ಖರ್ಚಾಗುತ್ತೆ, ಎಷ್ಟು ಲೇಬರ್ ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತೀವಿ. ಲಾಸ್ಟ್ ಟೈಮು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. 25/30 ಈ ಮನೆಗೆ ಎಷ್ಟು ಪೇಂಟ್ಗೆ ಖರ್ಚಾಗುತ್ತೆ ಅಂತೇಳಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಬೇಕಿದ್ರೆ ಐಕಾನಲ್ಲಿ ನಾನು ಆ ವಿಡಿಯೋನ ಹಾಕ್ತೀನಿ, ನೀವು ಹೋಗಿ ನೋಡ್ಬೋದು. ಆ ವಿಡಿಯೋದಾಗ ಭಾಳ ಕಮೆಂಟ್ ಬಂದಿದ್ವಿ ಏನಂದ್ರೆ ಪೇಂಟಿಂದು ಕಾಸ್ಟ್ ಹೇಳಿರಿ ಮತ್ತು ಅದ್ರಾಗ ಲೇಬರ್ ಚಾರ್ಜ್ ಎಷ್ಟಾಗೈತಿ ಅಂತೇಳಿ ಭಾಳ ಜನ ಕಮೆಂಟ್ ಮಾಡಿದ್ರಿ. ಅದಕ್ಕಂತೇಳಿ ಇವತ್ತು ನಾನು ಒಂದು ಹೊಸ ಮನೆ ಪೇಂಟಿಂಗ್ ಮಾಡಕತ್ತೀವಿ. ಅದಕ್ಕೆ ಯಾವ್ಯಾವ ರೀತಿ ಪೇಂಟ್ ತೊಗೊಂಬರ್ತೀವಿ ಮತ್ತು ಯಾವ ರೀತಿ ಎಷ್ಟು ಲೇಬರ್ ಖರ್ಚಾಕಾರ ಅನ್ನೋದ್ರ ಬಗ್ಗೆ ದಿನ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಇವತ್ತೇನು ಕೆಲಸ ಆಗೈತಿ ಅನ್ನೋದ್ರ ಬಗ್ಗೆ ಇವತ್ತು ನಾನು ಅಪ್ಲೋಡ್ ಮಾಡ್ತೀನಿ, ಮತ್ತು ನಾಳೆ ಏನು ಕೆಲಸ ಆಗೈತಿ ಅನ್ನೋದ್ರ ಬಗ್ಗೆ ನಾಳೆ ಅಪ್ಲೋಡ್ ಮಾಡ್ತೀನಿ. ಕಂಟಿನ್ಯೂ ಇದೊಂಥರ ಡೈಲಿ ಬ್ಲಾಗ್ ಥರ ಆಗಿರುತ್ತೆ. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ನೋಡ್ಬೋದು ಮನೆ ಎಷ್ಟು ದೊಡ್ಡದಾಗಿದೆ ಅಂತ. ಇಲ್ಲಿ ಸ್ಟೇರ್ಕೇಸ್ ಹತ್ತುವಾಗ ಹೆಡ್ ರೂಮ್ ಕಟ್ಟಿದ್ದಾರೆ. ಹಾಗೆ ಇದು ಸೈಜ್ ಬಂದು 21/37 ಇದೆ. ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ಬನ್ನಿ ಒಳಗಡೆ ಹೋಗಿ ನೋಡೋಣ ಮನೆ ಎಷ್ಟು ದೊಡ್ಡದಾಗೈತೆ ಅಂತ, ಎಷ್ಟೆಷ್ಟು ರೂಮ್ ಅವೆ ಮತ್ತು ಬೆಡ್ರೂಮ್ ಎಷ್ಟವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ನೀವು ನೋಡ್ಬೋದು ಒಂದು ಹಾಲ್ ಇದೆ. ಬನ್ನಿ ನೆಕ್ಸ್ಟ್ ನೋಡೋಣ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಬೆಡ್ರೂಮ್ ಇದೆ, ನೋಡ್ಬೋದು. ಇಲ್ಲೊಂದು ಬೆಡ್ರೂಮ್ ಇದೆ, ದೊಡ್ಡದಾಗೇನೆ ಇದೆ ಇದು. ಬೆಡ್ರೂಮ್ ಇಂದ ಹೊರಗಡೆ ಬಂದಿದ ತಕ್ಷಣ ಇಲ್ಲೊಂದು ಡೋರ್ ಕೊಟ್ಟಿದ್ದಾರೆ. ಹಾಗೆ ಈ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ, ನೋಡ್ಬೋದು. ಇದು ನೋಡಕ್ಕೆ ಇದು ಸುಮಾರಾಗಿ ದೊಡ್ಡದಿದೆ. ಬನ್ನಿ ಈ ಕಡೆ ಇದು ರೂಮ್ ಕೂಡ ಸುಮಾರಾಗಿ ದೊಡ್ಡದಿದೆ. ಇವತ್ತು 3 ಜನ ಲೇಬರ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲೊಂದು ಚಿಕ್ಕದಾಗಿ ಒಂದು ಪೂಜಾ ರೂಮ್ನ ಮಾಡ್ಕೊಂಡಿದ್ದಾರೆ ಇಲ್ಲಿ. ಹಾಗೆ ಈ ಕಡೆ ಬಂದಿದ ತಕ್ಷಣ ಒಂದು ದೊಡ್ಡದಾಗಿ ಒಂದು ಕಿಚನ್ ಇದೆ, ನೋಡ್ಬೋದು. ಆಲ್ರೆಡಿ 1 ಫುಟ್ ವಾಲ್ಕೇರ್ನ ಆಲ್ರೆಡಿ ಅಪ್ಲೈ ಮಾಡಿದ್ದಾರೆ. ಇವತ್ತು ಒಂದು 3 ಜನ ಲೇಬರ್ ಕೆಲಸ ಮಾಡ್ತಾ ಇದ್ದಾರೆ. ಈ ಕಡೆಗೆ ನೋಡ್ಬೋದು ನೀವು. ನೋಡ್ಬೋದು ಇನ್ನೊಂದು ಚಿಕ್ಕ ಡೋರಿಂದ ಹೊರಗಡೆ ಬಂದ್ರೆ ನೋಡಿ ಈ ತರ ಇದೆ. ಇಲ್ಲೂ ಕೂಡ ನೀಟಾಗಿ ಪ್ಲಾಸ್ಟರ್ ಎಲ್ಲ ಮಾಡಿದ್ದಾರೆ. ಮೇಲ್ಗಡೆನೂ ಕೂಡ ನೀಟಾಗಿ ಪ್ಲಾಸ್ಟರ್ ಮಾಡಿದ್ದಾರೆ, ನೋಡ್ಬೋದು. ಇದ್ರದ್ದು ಮೆಟೀರಿಯಲ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ನಾನು ಇವತ್ತೇನು ತೊಗೊಂಬಂದಿದ್ದೀವಿ, ಇವತ್ತು ಏನೇನು ಮೆಟೀರಿಯಲ್ ತೊಗೊಂಬಂದಿದ್ದೀವಿ ಅಂತ ನೋಡೋದಾದರೆ 8 ಇಂಚಿಂದು 10 ಬ್ಲೇಡ್ನ ತೊಗೊಂಡಿದ್ದೀವಿ. 25 ರೂಪಾಯಿ ಒಂದು ಬ್ಲೇಡು. 30 ರೂಪಾಯಿ ಹಿಡ್ಕೊಂಡು ನಮಗೆ 300 ರೂಪಾಯಿ ಆಗುತ್ತೆ. ಹಾಗೆ ಪಾಲಿಶ್ ಪೇಪರ್ನ 2 ತೊಗೊಂಡಿದ್ದೀವಿ. ಒಳ್ಳೆ ಕ್ವಾಲಿಟಿದು 12 ರೂಪಾಯಿ ಸಿಗುತ್ತೆ. ನಾವು 15 ರೂಪಾಯಿ ಹಿಡ್ಕೊಂಡ್ರು 30 ರೂಪಾಯಿ ಆಯಿತು. ವಾಲ್ ಪುಟ್ಟಿ 40 kgದು ನಾವು 12 ಬ್ಯಾಗ್ನ ತೊಗೊಂಬಂದಿದ್ದೀವಿ. ನಮಗೆ 750 ರೂಪಾಯಿ ಸಿಕ್ತು. ಅದಕ್ಕಿಂತ ಕಡಿಮೆಗೂ ಕೂಡ ಸಿಗುತ್ತೆ. ನಾವಿಲ್ಲಿ 800 ರೂಪಾಯಿ ಹಿಡ್ಕೊಂಡ್ರು ಕೂಡ 12 ಬ್ಯಾಗ್ಗೆ ನಮಗೆ 9600 ರೂಪಾಯಿ ಆಗುತ್ತೆ. ಟೋಟಲ್ ಆಗಿ ನಮಗೆ 9930 ರೂಪಾಯಿ ಆಯಿತು. ಇವತ್ತು ನಾವು ಎಷ್ಟು ಮೆಟೀರಿಯಲ್ನ ತೊಗೊಂಡು ಬಂದಿದ್ದೀವಿ. ನೆಕ್ಸ್ಟ್ ಏನಾದರೂ ಮೆಟೀರಿಯಲ್ನ ತೊಗೊಂಬರ್ತೀವಲ್ಲ ಅವಾಗ ನೆಕ್ಸ್ಟ್ ಅಪ್ಡೇಟ್ನ ನಾನು ಕೊಡ್ತೀನಿ. ಇವತ್ತು 3 ಜನ ಲೇಬರು ಫಸ್ಟ್ನೇ ಕೋಟ್ ವಾಲ್ಕೇರ್ನ ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟು ಕೆಲಸ ಆಗಿದೆ ಅಂತ ನಾವು ತೋರಿಸ್ತೀವಿ ನೋಡಿ. ಇವತ್ತು 3 ಜನ ಸೇರಿ ಇದೊಂದು ಪ್ಯಾಸೇಜ್ನ ಫಸ್ಟ್ನೇ ಕೋಟ್ ವಾಲ್ಕೇರ್ ಮಾಡಿದ್ದಾರೆ. ಹಾಗೆ ಈ ಕಡೆ ಒಂದು ಬೆಡ್ರೂಮ್ ಮಾಡಿದ್ದಾರೆ. ಹಾಗೆ ಈ ಕಡೆ ಒಂದು ಕಿಚನ್ನ ಫಸ್ಟ್ನೇ ಕೋಟ್ ವಾಲ್ಕೇರ್ನ ಮುಗಿಸಿದ್ದಾರೆ ಕಂಪ್ಲೀಟ್ ಆಗಿ. ಫಸ್ಟ್ನೇ ಕೋಟ್ ವಾಲ್ಕೇರ್ ಮಾಡೋದು ಸ್ವಲ್ಪ ಬೇಗ ಆಗುತ್ತೆ. ಸೆಕೆಂಡ್ ಕೋಟ್ ವಾಲ್ಕೇರ್ ಮಾಡುವಾಗ ಸ್ವಲ್ಪ ಲೇಟ್ ಆಗುತ್ತೆ. ಕೆಲಸ ಸ್ಪೀಡಾಗಿ ಆಗೋದಿಲ್ಲ ಸೆಕೆಂಡ್ ಕೋಟು. ಇವತ್ತು ಇಷ್ಟು ಕೆಲಸ ಆಗಿದೆ. ಇವತ್ತು 3 ವಾಲ್ಕೇರ್ ಬ್ಯಾಗ್ನ ಬಳಸ್ಕೊಂಡಿದ್ದೀವಿ. ಹಾಗೆ ನೆಕ್ಸ್ಟ್ ಏನು ಕೆಲಸ ಆಗುತ್ತೆ ಮತ್ತು ಎಷ್ಟು ಲೇಬರ್ ಖರ್ಚಾಗುತ್ತೆ ಮತ್ತು ಎಷ್ಟು ಪೇಂಟ್ ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.